ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ. ಮೂಡಿಗೆರೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಶಾಸಕಿ ನಯನಾ ಮೋಟಮ್ಮ ವಿರುದ್ಧ ಕೈ ಮುಖಂಡರು ದೂರು ಕೊಟ್ಟಿದ್ದಾರೆ. ನೋಡಿ, ಸ್ವಪಕ್ಷದ ವಿರುದ್ಧವೇ, ಅದು ನಯನಾ ಮೋಟಮ್ಮ ಅವರು ಕಾಂಗ್ರೆಸ್ ಪಕ್ಷದ ಶಾಸಕಿ, ಕಾಂಗ್ರೆಸ್ ಪಕ್ಷದ ಶಾಸಕಿಯ ವಿರುದ್ಧವೇ ಕೈ ಮುಖಂಡರು ದೂರು ಕೊಟ್ಟಿದ್ದಾರೆ. ಹಾಗಾದ್ರೆ ದೂರು ಕೊಡೋದಕ್ಕೆ ಏನ್ ಕಾರಣ? ಮೂಡಿಗೆರೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬಿರುಕಾಗಿದೆ? ಮೂಡಿಗೆರೆ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರ ನಿಯೋಗ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿ ನಯನಾ ಮೋಟಮ್ಮ ಅವರ ವಿರುದ್ಧ 16 ಅಂಶಗಳ ದೂರನ್ನ ಕೊಟ್ಟಿದ್ದಾರೆ. ಮೂಡಿಗೆರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ, ಭಿನ್ನಮತ ಸ್ಫೋಟಗೊಂಡಿದೆ. ಶಾಸಕಿ ನಯನಾ ಮೋಟಮ್ಮ ವಿರುದ್ಧ ಕಾಂಗ್ರೆಸ್ ಹಿರಿಯ ಮುಖಂಡರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ, ಹೊರಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿ ದೂರುಗಳ ಪಟ್ಟಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಶಾಸಕಿ ನಯನಾ ಮೋಟಮ್ಮ ವಿರುದ್ಧ ಹಿರಿಯ ಮುಖಂಡರು ದೂರು ಯಾಕೆ ಕೊಟ್ರು? ಸಂಪೂರ್ಣವಾದಂತ ಮಾಹಿತಿ ಇಲ್ಲಿದೆ ನೋಡಿ. ಶಾಸಕಿ ನಯನಾ ಮೋಟಮ್ಮ ವಿರುದ್ಧ ಅಸಮಾಧಾನ ಸ್ಫೋಟಗೊಂಡಿದೆ. ಸ್ವಪಕ್ಷದ ನಾಯಕರುಗಳೇ ದೂರನ್ನ ಕೊಟ್ಟಿರೋದು. ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿಕೆ ಹರಿಪ್ರಸಾದ್ ಅವರನ್ನ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಭೇಟಿ ಮಾಡಿ ನಯನಾ ಮೋಟಮ್ಮ ವಿರುದ್ಧ 16 ಅಂಶಗಳನ್ನ ಉಲ್ಲೇಖ ಮಾಡಿ ಇಲ್ಲಿ ದೂರನ್ನ ಕೊಡಲಾಗಿದೆ. ಹಾಗಾದ್ರೆ ದೂರಲ್ಲಿ ಏನಿದೆ, ಏನಂತ ದೂರನ್ನ ಕೊಡಲಾಗಿದೆ? ನೋಡಿ, ನಯನಾ ಮೋಟಮ್ಮ ಅವರು ಕಾಂಗ್ರೆಸ್ ಪಕ್ಷದ ಶಾಸಕಿ, ಮೊದಲ ಬಾರಿ ಶಾಸಕಿಯಾದಂಥವರು. ಮೋಟಮ್ಮ ಅವರ ಸುಪುತ್ರಿ, ಒಳ್ಳೆ ಎಜುಕೇಟೆಡ್ ಇರುವಂಥವರು, ಒಬ್ಬ ಯಂಗ್ಸ್ಟರು, ಯಂಗ್ ಲೀಡರು, ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಒಡನಾಟ ಚೆನ್ನಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಅಷ್ಟೇ ಒಂದು ರೆಸ್ಪೆಕ್ಟ್ ಇಟ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಷ್ಟೇನೆ ಒಳ್ಳೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಓಕೆ, ಯಂಗ್ಸ್ಟರ್ ಒಳ್ಳೆ ರೀತಿ ಕೆಲಸ ಮಾಡ್ತಿದ್ಯಮ್ಮ, ಮಾಡು ಅಂತ ಹೇಳಿ ಸಾಕಷ್ಟು ಬಾರಿ ಬೆನ್ನು ಕೂಡ ತಟ್ಟಿದ್ದಾರೆ. ಸೊ ಅದರ ಜೊತೆಗೆ ಮಂತ್ರಿ ಸ್ಥಾನದ ರೇಸಲ್ಲೂ ಕೂಡ ಇದ್ದಾರೆ ನಯನಾ ಮೋಟಮ್ಮ ಅವರು. 2ನೇ ಲಿಸ್ಟ್ ಅಲ್ಲಿ ನಯನಾ ಮೋಟಮ್ಮ ಅವರ ಹೆಸರಿರುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ದೂರಲ್ಲಿ ಏನಿದೆ ನೋಡಿ. ಹಲವಾರು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಂತಹ ಕಾಂಗ್ರೆಸ್ನ ಹಿರಿಯ ಕಾರ್ಯಕರ್ತರನ್ನ ಕಡೆಗಣಿಸ್ಬಿಟ್ಟು 2023ರಲ್ಲಿ ಪಕ್ಷಕ್ಕೆ ಸೇರ್ಪಡೆಗೊಂಡ RSS ಬಜರಂಗ ದಳದ ಪಟಾಲಂ ಜೊತೆಗೆ ಆತ್ಮೀಯತೆಯನ್ನ ಹೊಂದಿದ್ದಾರೆ ನಯನಾ ಮೋಟಮ್ಮ ಅವರು. ಮೂಲ ಕಾಂಗ್ರೆಸ್ಸಿಗರಿಗೆ ಅವಕಾಶ ಕೊಡದೇ ಇರೋದ್ರಿಂದ ಪಕ್ಷದ ಚಟುವಟಿಕೆಯಿಂದ ದೂರ ಉಳಿತಾ ಇದ್ದಾರೆ. ಈ ರೀತಿಯ ಆರೋಪಗಳನ್ನ ಮಾಡಿ ದೂರನ್ನ ಕೊಡಲಾಗಿದೆ. ಇದೇ ರೀತಿ ಆದ್ರೆ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇದುವರೆಗೂ ಕೂಡ ಕಾಂಗ್ರೆಸ್ ಕಚೇರಿಗೆ ಇಲ್ಲಿಯವರೆಗೂ ಕೂಡ ಬಂದಿಲ್ಲ. ಇದಷ್ಟೇ ಅಲ್ಲ, ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ಗೆ RSS ಬಜರಂಗದಳ ಕಾರ್ಯಕರ್ತರ ಜೊತೆ ಸ್ವಾಗತ ಮಾಡಿದ್ದಾರೆ. ಮೂಡಿಗೆರೆ ಕಾಂಗ್ರೆಸ್ ಕಚೇರಿಗೆ ಇಲ್ಲಿಯವರೆಗೂ ಬಂದಿಲ್ಲ, ಒಂದು ಸಭೆಗಳನ್ನು ಕೂಡ ಮಾಡಿಲ್ಲ. ಕೆಪಿಸಿಸಿ ನೀಡುವ ಸೂಚನೆಯ ಸಭೆಗಳಲ್ಲಿ ನಯನಾ ಮೋಟಮ್ಮ ಅವರು ಭಾಗಿಯಾಗಿಲ್ಲ. ಚುನಾವಣಾ ಆಯೋಗಕ್ಕೆ BLA2 ನೇಮಕಾತಿ ಪಟ್ಟಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಅನುಮೋದನೆ ಪಡೆಯದೆ ನೀಡಲಾಗಿದೆ. ತಮ್ಮ ಹಿಂಬಾಲಕರನ್ನ ಹೋಬಳಿ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಹೀಗೆ ಒಟ್ಟು 16 ಅಂಶಗಳನ್ನ ಮುಂದಿಟ್ಕೊಂಡು ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕಿ ನಯನಾ ಮೋಟಮ್ಮ ವಿರುದ್ಧ ದೂರನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ಮೂಡಿಗೆರೆ ಕಾಂಗ್ರೆಸ್ನಲ್ಲಿ ಭಿನ್ನಮತ. ನಾನಾಗಲೇ ಹೇಳಿದೆ ಏನೆಲ್ಲ ಕಾರಣಕ್ಕೋಸ್ಕರ ಕಂಪ್ಲೇಂಟನ್ನು ಕೊಡಲಾಗಿದೆ ಅಂತ ಹೇಳಿ. ಇದನ್ನ ಕೆಪಿಸಿಸಿ ಅಧ್ಯಕ್ಷರು ಯಾವ ರೀತಿ ಪರಿಗಣಿಸ್ತಾರೆ? ಒಂದಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರುಗಳೇ ಕೊಟ್ಟಿರುವಂತಹ ದೂರು. ಸೊ ಈ ಕಾರಣಗಳನ್ನು ಮುಂದಿಟ್ಕೊಂಡು ನಯನಾ ಮೋಟಮ್ಮ ಅವರ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು.